ಭಾರೀ ಕುತೂಹಲ ಮೂಡಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ 1.5 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ ಬೆನ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ದಾರೆ. ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕು ಜೆಡಿಎಸ್ ಅಧ್ಯಕ್ಷರು ಮತ್ತು ಬಿಜೆಪಿ ಹಿರಿಯ ಮುಖಂಡರು ಕಾರ್ಯಕರ್ತರು ಸೇರಿ ಅಭಿನಂದನಾ ಕಾರ್ಯಕ್ರಮವು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಅವರು, ಚುನಾವಣೆ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಮುಖಂಡರು ಸುಧಾಕರ್ ಗೆಲುವಿಗೆ ಶ್ರಮ ವಹಿಸಿದ್ದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 20,000ಕ್ಕೂ ಹೆಚ್ಚು ಮತ ಲೀಡ್ ಸಿಕ್ಕಿದೆ. ನೂತನ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಈ ಹಿಂದೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ವಹಿಸಿದ್ರು. ಮುಂದಿನ ದಿನಗಳಲ್ಲಿ ಲೋಕಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಎರಡೂ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸಿ ಜಯ ಗಳಿಸುವ ವಿಶ್ವಾಸವಿದೆ ಎಂದು ಹೇಳಿದರು. ಇದುವರೆಗೆ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾಗ್ತಾ ಇರೋದು ಒಂದು ಸಂತೋಷ ಸುದ್ದಿ. ಜೊತೆಗೆ ಡಾಕ್ಟರ್ ಮಂಜುನಾಥ್ ಗೆಲ್ತಿರೋದಕ್ಕೆ ವಿಶೇಷವಾಗಿ ಡಾಕ್ಟರ್ ಸುಧಾಕರ್ ಯಾವ ಕಾರಣಕ್ಕೆ ಗೆಲ್ತಾರೆ ಅಂತ ಇಲ್ಲಿ ಕೆಲವು ಲೀಡರ್ಗಳು ಉಡಾಪೆ ಮಾತುಗಳು ಹೇಳ್ತಾ ಇದ್ರು. ಆ ಉಡಾಪೆ ಮಾತುಗಳನ್ನ ಯಾವ ರೀತಿ ನಾವು ಉಡಾಪೆ ಮಾತುಗಳು ಯಾವ ರೀತಿ ಹೋಯ್ತು ಅಂದ್ರೆ, ನಮಗೆ ರಿಸಲ್ಟ್ 4ನೇ ತಾರೀಕು ಜೂನ್ನಲ್ಲಿ ಬಂದಂತ ರಿಸಲ್ಟ್, ಅದು ರಿಸಲ್ಟ್ ಅಂದ್ರೆ ಏನು, 1,63,488 ಓಟು ಬಂದಿದೆ ಅಂದ್ರೆ ತಮಾಷೆ ಅಲ್ಲ. ಅಂದ್ರೆ ಸುಧಾಕರ್ ಅಲ್ಲಿಗೆ ಕೆಲಸ ಮಾಡಿದ್ದಾರೆ ಅಂತ. ಸುಧಾಕರ್ ಜೊತೆ ನಾನು ಓಡಾಡ್ತಾ ಇದ್ದೆ, ಇಡೀ ತಾಲೂಕಿನಲ್ಲಿ ಓಡಾಡಿದಾಗ ಹೇಳ್ತಾ ಇದ್ರು, ಅನಾ ಮಂಚಪಂಚೆ ಹಂಡವು ಏಮೋ ಹೆಚ್ಚುತ್ತಾಗ ವೈಪೈಸಿಂದನ ಈ ಕಿತ ಮಿಕ್ ತೊಂದರೆ ಹೇಳದು ಅಂತ ಕೇಳಿಸ್ಕೊಂಡೆ. ಮಂಚನಹಳ್ಳಿಯಿಂದ ಹಿಡಿದು ನಮ್ಮ ಪೋಷೆಟ್ಟಹಳ್ಳಿಯಿಂದ ಎಲ್ಲ ಕ್ಷೇತ್ರ ನಾನು ಕೇವಿನ ಜೊತೆಯಲ್ಲಿ 24 ಗಂಟೆನೂ ಸುಧಾಕರ್ ಜೊತೆ ಹೋಗಿ ನಾವು ಓಡಾಡಿದಾಗ ಅಲ್ಲಿ ಬಂತು ಅದು ವಿಚಾರ. ಆದ್ರಿಂದ ಜನ ನಾವೇನ ಕೆಲಸ ಮಾಡಿದ್ರೆ ಗುರುತಿಸ್ತಾರೆ ಅನ್ನೋದಕ್ಕೆ ಇವತ್ತು 21,000 ಲೀಡರ್ ಏನು ಬಂದಿದೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ, ಅದೇ ಕಾರಣ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿ ಸುಧಾಕರ್ ಅವರು ಅದು 8 ತಾಲೂಕಲ್ಲಿ ಒಳ್ಳೆ ಹೆಸರು ತಗೊಳ್ಳಿ, ಶಾಶ್ವತವಾಗಿ MP ಕ್ಯಾಂಡಿಡೇಟ್ ಆಗಲಿ, ಮುಂದೆ ಇಲ್ಲಿ ಆಮೇಲೆ ನೋಡ್ಕೊಳ್ಳೋಣ, ಅವ್ರು ಶಾಶ್ವತವಾಗಿ MP ಕ್ಯಾಂಡಿಡೇಟ್ ಆಗಿ ಮುಂದುವರಿಲಿ ಅಂತ ನಾನು ಎಲ್ಲರ ಮುಂದೆ ಕೇಳ್ತಾ ಇದ್ದೀನಿ. ಇದು ಸಂತೋಷ ಅಷ್ಟೇ ನಮಗೆ. ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ PN ಕೇಶವರೆಡ್ಡಿ ಮಾತನಾಡಿ, ತಂದೆಯಾದವನು ಮಕ್ಕಳನ್ನ ಬೆಳೆಸಿ ಒಂದು ಸ್ಥಾನದಲ್ಲಿ ಕೂರಿಸುವ ಜವಾಬ್ದಾರಿ ತಂದೆಗೆ ಇರುತ್ತದೆ. ಆದರೆ ನನ್ನ ಮಗ ತಾನು ಬೆಳೆಯುವುದಲ್ಲದೆ ತಂದೆಯನ್ನು ಬೆಳೆಸುತ್ತಿದ್ದಾನೆ. ನನಗೆ ಬಹಳ ಖುಷಿಯಾಗಿದೆ. ಹಾಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಜನ ಕೂಡ ಹೆಚ್ಚಿನ ಮತಗಳನ್ನ ಕೊಟ್ಟು ಜಯಶೀಲರನ್ನಾಗಿ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದರು. ಒಂದು ಸ್ಥಾನ ಈ ಸ್ಟೇಟ್ನಲ್ಲಿ ಹೆಂಗೆ ಅಂದರೆ, ತಂದೆಯವರು ಮಕ್ಕಳನ್ನ ಬೆಳೆಸ್ತಾರೆ ಅಲ್ವೇನ್ರೆ, ಅದು ಇಲ್ಲ. ಇವಾಗ ಏನಿದ್ರು ಮಕ್ಕಳು ತಂದೆಯನ್ನು ಬೆಳೆಸಿದ್ದಾರೆ. ಈ ಕ್ಷೇತ್ರದಲ್ಲಿ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬೇಕಾದ್ರೆ ಡಾಕ್ಟ್ರೇ ಕಾರಣ, ಅರ್ಥ ಆಯ್ತಾ? ಆ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಒಳ್ಳೆ ಮೇಧಾವಿ ಅವನು, ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಏನಪ್ಪ ಇದುವರೆಗೂ ತೋರಿಸ್ಕೊಟ್ಟಿದ್ದೀನಿ ಚಿಕ್ಕಬಳ್ಳಾಪುರಕ್ಕೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲೂ ತೋರಿಸಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ರಾಷ್ಟ್ರದಲ್ಲಿ ಏನು ಮಾಡ್ತಾರೆ ಅನ್ನೋದು ನೋಡೋಣ. ನಮ್ಮ KR ರೆಡ್ಡಿ ಹೇಳ್ದಂಗೆ ಇಂಡಿವಿಜುವಲ್ ಆಗಿ ಲೆಟ್ರ್ ಬರೀಬೇಕು ಅಂದರೆ ಮೋದಿ ಕಣ್ಣಿಗೆ ಬಿದ್ದಿದ್ದಾನೆ ಅಂತ ಒಂದು ಅರ್ಥ ಅಲ್ವೇನ್ರಿ? ಅದೇ ರೀತಿಯಲ್ಲಿ ಅಮಿತ್ ಶಾ ಹತ್ರ ಚೆನ್ನಾಗಿದ್ದಾರೆ, ಸಂತೋಷ್ ಜಿ ಹತ್ರ ಚೆನ್ನಾಗಿದ್ದಾರೆ, ದೇವೇಗೌಡರ ಹತ್ರ ಚೆನ್ನಾಗಿದ್ದಾರೆ, ಕುಮಾರಣ್ಣ ಹತ್ರ ಚೆನ್ನಾಗಿದ್ದಾರೆ. ಇದೆಲ್ಲ ನೋಡಿದಾಗ ಏನೋ ಒಂದು ಗಾಳಿ ಬೀಸ್ಬೋದು ಅಂತ ನನ್ನ ಉದ್ದೇಶ. ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಜನ ನಿಮ್ಮ ಮಗನ್ನ ಕೈ ಹಿಡಿದಿದ್ದಾರೆ ಸರ್, ಎಷ್ಟು ಖುಷಿ ಆಗುತ್ತೆ ಅಂತ? ಖುಷಿ ಅಲ್ವೇನ್ರಿ? ಮೊನ್ನೆ 1 ವರ್ಷದಕ್ಕಿಂತ ಇವಾಗ ಖುಷಿನೇ. 21,000 ಮಾತ್ರ ಜಾಸ್ತಿ ಕೊಟ್ಟಿದ್ದಾರಲ್ರಿ. 76,000 ಚಿಲ್ಲರೆಯಲ್ಲಿ 21 ಸೇರಿಸಿದ್ರೆ 1 ಲಕ್ಷ ಹತ್ತತ್ರ ಆಯ್ತು. 1 ಲಕ್ಷ ಜನ ಓಟ್ ಹಾಕಿದಾರಲ್ರಿ. ಖುಷಿ ಇಲ್ವಾ? ಚಿಕ್ಕಬಳ್ಳಾಪುರ ಜನಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಪ್ರತಿಯೊಬ್ಬ ಮತದಾರರು ಒಂದು ಓಟ್ ಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಂದು ಜಾತಿ ವರ್ಗದವರು ಓಟ್ ಹಾಕಿದಾರ್ರಿ ಸುಧಾಕರ್ಗೆ. ಸರ್, ಈಗ ಮೇಡಮ್ ಅವರು ಕೂಡ ಸುಧಾಕರ್ ಮಿಸಸ್ ಪ್ರೀತಿ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಇವಾಗ ಎಲ್ಲ ಇದು ಕಾನ್ಸ್ಟಿಟ್ಯೂನ್ಸಿನಲ್ಲೂ ಸ್ವಲ್ಪ ಹೆಂಗಸರು ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲೂ ಅವರ ಪತ್ನಿ ಧರ್ಮಪತ್ನಿಯವರು, ಅವರ ತಂಗಿಯವರು, ಇನ್ನೂ ಬೇಕಾದ ಹಿತೈಷಿಗಳು ಹೆಣ್ಣುಮಕ್ಕಳು ಅವರೆಲ್ಲ ಕೆಲಸ ಮಾಡಿದ್ದಾರೆ. ಸರ್, ನಿಮ್ಮ ಮತ ಬಾಂಧವ್ರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಧನ್ಯವಾದ. ನೋಡ್ರಿ, ಧನ್ಯವಾದಗಳು ಹೇಳ್ತೀವಿ. ಮುಂದೆ ಆಗ್ತಕ್ಕಂಥ ಕೆಲವು ಕೆಲಸಗಳನ್ನ ನಾವು ಮುತುವರ್ಜಿಯಿಂದ ಮಾಡಿ ತೋರಿಸ್ತೀವಿ ಈ ಕ್ಷೇತ್ರಕ್ಕೆ ಅಂತ ಹೇಳ್ಬೋದು. ಕೋಚಿಮಲ್ ಮಾಜಿ ನಿರ್ದೇಶಕ KV ನಾಗರಾಜು ಮಾತನಾಡಿ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಈ ಬಾರಿ ಕೇಂದ್ರ ಸಚಿವ ಸಂಪುಟ ಸ್ಥಾನ ಪಡೆಯುವುದು ಪಕ್ಕ. ಹಾಗೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೂ ಕೇಂದ್ರ ಸಚಿವ ಸಂಪುಟ ಸ್ಥಾನ ಪಡೆಯುವ ಅರ್ಹತೆ ಇದೆ. ಹಾಗಾಗಿ 8ರಂದು ನಡೆಯುವ ನೂತನ ಪ್ರಧಾನಮಂತ್ರಿ ಪ್ರಮಾಣ ವಚನ ಸ್ವೀಕಾರದಲ್ಲಿ ಸುಧಾಕರ್ ಅವರಿಗೂ ಕೇಂದ್ರ ಸಚಿವ ಸ್ಥಾನ ನೀಡಿ ಎಂದು ಒತ್ತಾಯ ಮಾಡಿದರು. ಡಾಕ್ಟರ್ ಸುಧಾಕರ್ ಅವರು
ಏನು ಈ ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾದಾಗ ಈ ರಾಜ್ಯದಲ್ಲಿ ಕರೋನಾ ಒಕ್ಕರಿಸ್ತು, ಮಹಾಮಾರಿ ಒಕ್ಕರಿಸ್ತು. ಅಂಥ ಒಂದು ಸಂದರ್ಭದಲ್ಲಿ ಅವರು ಇಲ್ಲಿ ನಿರ್ವಹಣೆ ಮಾಡಿದಂಥ ಒಂದು ಆರೋಗ್ಯ ದೃಷ್ಟಿಯಿಂದ ಕರೋನಾ ನಿಯಂತ್ರಣಕ್ಕೆ ಏನೇನು ಕ್ರಮಗಳು ತಗೊಂಡ್ರು, ಅದೇ ರೀತಿ ಇಡೀ ರಾಷ್ಟ್ರದಲ್ಲಿ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ಒಂದು ಪ್ರೀತಿಗೆ ಪಾತ್ರರಾದರು. ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು, ಆ ರೀತಿ ಅವರಿಗೆ ಆಡಳಿತದಲ್ಲಿ ಅನುಭವ ಇರುವಾಗ ಡಾಕ್ಟರ್ ಸುಧಾಕರ್ ಅವರು ನೀವು ಹೇಳಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗುವಂಥ ಒಂದು ಅವಕಾಶ ಇತ್ತು. ಇರಲಿ, ಅದು ನಾವು ಈಗ ಅವಕಾಶ ವಂಚಿತರಾಗಿದ್ದಾರೆ. ಈಗ ಏನು ಕೇಂದ್ರದಲ್ಲಿ ಇವತ್ತು NDA ಸರ್ಕಾರ ಇದೆ, NDA ಸರ್ಕಾರದಲ್ಲಿ ನಾಳೆ ಶನಿವಾರ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವ್ರ ಸಂಪುಟದಲ್ಲಿ ಇವತ್ತು ಕರ್ನಾಟಕದಿಂದ ಈಗಾಗಲೇ ಕುಮಾರಸ್ವಾಮಿ ಅವರು ಅಲ್ಲಿ ಸಚಿವರಾಗ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇನ್ನು BJP ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿ ಇಲ್ಲಿರ್ತಕ್ಕಂಥ 17 ಜನ ಗೆದ್ದಿರ್ತಕ್ಕಂಥವ್ರಲ್ಲಿ ಏನು ಅನುಭವ ಇರ್ತಕ್ಕಂಥವ್ರು, ಒಳ್ಳೆ ವಾಗ್ಮಿಗಳು, ಎಲ್ಲ ಭಾಷೆಯನ್ನು ಬಲ್ಲವರು. ಹಾಗಾಗಿ ಅವ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮ ಚಿಕ್ಕಬಳ್ಳಾಪುರ ಭಾರತೀಯ ಜನತಾ ಪಕ್ಷದಿಂದ ಜಿಲ್ಲಾ ಜಾತ್ಯತೀತ ಜನತಾದಳದಿಂದ ಕೂಡ ಒತ್ತಾಯ ಮಾಡ್ತೀವಿ. ಅವರಿಗೆ ಒಂದು ಸೂಕ್ತವಾದಂಥ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾನು ನರೇಂದ್ರ ಮೋದಿಜಿ ಅವರಲ್ಲಿ, ನಡ್ಡಾ ಅವರಲ್ಲಿ ಮತ್ತು ನಮ್ಮ ಅಮಿತ್ ಶಾಜಿ ಅವರಲ್ಲಿ, ಅದೇ ರೀತಿ ಯಡಿಯೂರಪ್ಪನವ್ರನ್ನೂ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಕೆಆರ್ ರೆಡ್ಡಿ, ಬಿಜೆಪಿಯ ಹಿರಿಯ ಮುಖಂಡರಾದ ಲಕ್ಷ್ಮೀನಾರಾಯಣ ಗುಪ್ತಾ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೊಳವನಹಳ್ಳಿ ಮುನಿರಾಜು, ಮಠಮಪ್ಪ ಆರ್, ಜೆಡಿಎಸ್ ಮಹಿಳಾ ವಿಭಾಗದ ಅಧ್ಯಕ್ಷೆ ಪ್ರಭಾ ನಾರಾಯಣ ಗೌಡ, ಅಖಿಲ್ ರೆಡ್ಡಿ ಇನ್ನಿತರರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.